35 ವರ್ಷಗಳ ಹೋರಾಟ. ಮಾದಿಗ ದಂಡೋರ, ಮಾದಿಗ ಸಂಘ ಸಮಿತಿಗಳು, ಹೋರಾಟ ಸಂಸ್ಥೆಗಳು ಒಳ ಮೀಸಲಾತಿ ವಿಷಯದಲ್ಲಿ ಒಂದು ಚರಿತ್ರಾರ್ಹವಾದ ತೀರ್ಮಾನವನ್ನು ಸರ್ಕಾರ ಕೈಗೊಂಡಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಒಂದು ಬೆಂಬಲದಿಂದ 17% ಅಲ್ಲಿ 6 ಎಡಗೈಗೆ, 6 ಬಲಗೈಗೆ, 5 ಗೋವಿ ಲಂಬಾಣಿ ಮತ್ತು ಅದಕ್ಕೆ ಸಂಬಂಧಪಟ್ಟ 59 ಮೋಸ್ಟ್ ಬ್ಯಾಕ್ವರ್ಡನ್ನ ಕೊಟ್ಟಿದ್ದು. ಅವ್ರಿಗೂ ಕೂಡ ಮೋಸ್ಟ್ ಬ್ಯಾಕ್ವರ್ಡ್ ಕೂಡ ಆ 5ರಲ್ಲಿ ಅನುಕೂಲ ಮಾಡಿಕೊಡುವಂತ ತೀರ್ಮಾನವನ್ನು ಮಾಡಿದೆ. ಇನ್ನು ಇತಿಹಾಸ ಇದು. ನಾಳೆ ಸೋಮವಾರ ಮಂಗಳವಾರ ಅಸೆಂಬ್ಲಿಯಲ್ಲಿ ಕೂಡ ಪಾಸ್ ಆಗ್ತದೆ. ಹೋರಾಟ ಮಾಡಿದವರಿಗೆ ಎಲ್ಲ ಸಂಘ ಸಂಸ್ಥೆಗಳ ಧನ್ಯವಾದಗಳನ್ನು ಹೇಳ್ತಾ, ಸರ್ಕಾರದ ಎಲ್ಲ ಸಚಿವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಟ್ಟಿಗೆ ಸೇರಿ ಈ ಒಂದು ಮಹತ್ವವಾದ ತೀರ್ಮಾನ ಮಾಡಿ ಶೋಷಿತ ವರ್ಗಗಳಿಗೆ ನ್ಯಾಯವನ್ನು ಕೊಟ್ಟಿದ್ದಾರೆ. ನಾನು ಆ ಸಮಾಜದ ಮುಖಂಡನಾಗಿ ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಜೊತೆಯಲ್ಲಿ ಆಹಾರ ಇಲಾಖೆಯಲ್ಲಿ ಸುಮಾರು ಮೊಟ್ಟ ಮೊದಲು ರಾಜ್ಯ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಆಯವ್ಯಯದಲ್ಲಿ ಮಂಡಿಸಿತು. ನ್ಯಾಯಬೆಲೆ ಅಂಗಡಿಗಳನ್ನು ಶೋಷಿತ ವರ್ಗಗಳು ಕೂಡ ಸಲುವಾಗಿ ಕೊಡಬೇಕಾಗ್ತದೆ. ಸುಮಾರು 20,000ಗಿಂತ ಹೆಚ್ಚು ನ್ಯಾಯಬೆಲೆ ಅಂಗಡಿಗಳಿದ್ದು 24% ನ್ಯಾಯಬೆಲೆ ಅಂಗಡಿಗಳನ್ನು SC ST ಕೊಡುವಂತ ಒಂದು ನಿರ್ಣಯವನ್ನು ಕೂಡ ಮೊಟ್ಟ ಮೊದಲು ಮಾಡಿದ್ದೇವೆ. ಅದರ ಪ್ರಕಾರ ಒಳ ಮೀಸಲಾತಿಯನ್ನು ಅನುಸರಿಸಿ SC ಮತ್ತು STಗೂ ಕೂಡ ಸುಮಾರು 3,000 ರಿಂದ 4,000 ನ್ಯಾಯಬೆಲೆ ಅಂಗಡಿಗಳನ್ನು ನಾವು ಕೊಟ್ಟಿದ್ದೇವೆ. ಎಲ್ಲಿ ಯಾರಿಗೆ ಕೊಡಬೇಕು, ಯಾವ್ಯಾವ ಉಪಜಾತಿ ಕೊಡಬೇಕು ಅನ್ನೋದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಮ್ಮ ಇಲಾಖೆಯ ಜಂಟಿ ಕಾರ್ಯದರ್ಶಿಗಳು ಅಥವಾ ಉಪ ಕಾರ್ಯದರ್ಶಿಗಳು, ಜಾಯಿಂಟ್ ಡೈರೆಕ್ಟರ್ ಅಥವಾ ಡೆಪ್ಯೂಟಿ ಡೈರೆಕ್ಟರ್ ಇರ್ತಾರೆ ಜಿಲ್ಲಾ ಮಟ್ಟದಲ್ಲಿ, ಅವರು ಇದರ ಕಾರ್ಯದರ್ಶಿಗಳಾಗಿರ್ತಾರೆ. ಮತ್ತು SC ಇಲಾಖೆ, ST ಇಲಾಖೆ ಮತ್ತು ಪ್ಲಾನಿಂಗ್ ಇಲಾಖೆಯವರು ಸೇರಿ ಇದನ್ನ ಪ್ರಕ್ರಿಯೆ ಶುರುವಾಗಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಆದೇಶವನ್ನು ಕೊಟ್ಟಿದ್ದಾರೆ. ಪ್ರಣಾಳಿಕೆಯಲ್ಲಿ ಯಾವ ರೀತಿ ನಾವು ಸಮಾಜದ ಶೋಷಿತ ವರ್ಗಗಳಿಗೆ ನ್ಯಾಯ ಕೊಡ್ತೀವಿ, ಒಳ ಮೀಸಲಾತಿ ಕೊಡ್ತೀವಿ, 24%ಗೆ ಸಾಕಷ್ಟು ಹಣವನ್ನು ಒದಗಿಸ್ತೀವಿ ಅಂತ ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ನೋಡಿದಂತೆ ನಡೆದಿದ್ದಾರೆ. ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಸುಮಾರು 4,000 ನ್ಯಾಯಬೆಲೆ ಅಂಗಡಿಗಳು SC ST ಕೊಡುವ ಇತಿಹಾಸದಲ್ಲಿ ಮೊಟ್ಟ ಮೊದಲು ಮಾಡ್ತಾ ಇದ್ದೀವಿ. ಇದರಿಂದ ಯುವಕ ಯುವತಿಯರು ಅನ್ಎಂಪ್ಲಾಯ್ಸ್ ಇರ್ತಾರೆ, ಎಲ್ಲರೂ ಸರ್ಕಾರಿ ಕೆಲಸ ಸಿಕ್ಕಲ್ಲ, ಇದರ ಮುಖಾಂತರ ಕೂಡ ಜೀವನ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅವರು ಕೂಡ ಅನ್ನೋದು ಉದ್ದೇಶ ಇಟ್ಕೊಂಡು ಈ ಕೆಲಸವನ್ನು ನಾವು ಮಾಡಿ. ಎರಡು ಬಹಳ ಮುಖ್ಯವಾದಂಥ ವಿಷಯಗಳು. ಬೇರೆ ವಿಷಯ ನೀವೇನೋ ಕೇಳಿದ್ರೆ ಹೇಳಿ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.